ಹಾಯ್ ಎವ್ರಿವನ್. ಈ ವಿಡಿಯೋನಲ್ಲಿ ನಾವು 3 ಡಿಜಿಟ್ ನಂಬರ್ ಎಂಡ್ಸ್ ವಿತ್ 1 ಇಂಟು ಎನಿ ಅದರ್ ಲಾರ್ಜ್ ನಂಬರ್ ಟ್ರಿಕ್ ಮಲ್ಟಿಪ್ಲಿಕೇಶನ್ ಟ್ರಿಕ್ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಮೂರಂಕಿಯ ಸಂಖ್ಯೆ ಅದು 1ರಿಂದ ಕೊನೆಗೊಳ್ಳಬೇಕು, ಕೊನೆಗೊಂಡಿದ್ದು ಮತ್ತು ಇನ್ನೊಂದು ಸಂಖ್ಯೆಗೆ ಉಣಿಸಿದಾಗ ಬರುವಂಥ ಆನ್ಸರ್ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಮೆಥಡ್ 1 ಏನಂದರೆ, ಫಾರ್ ಎಕ್ಸಾಂಪಲ್ 2 3 8 7 5 ಇಂಟು 131 ಇದೆ, ಲಾಸ್ಟ್ 1 ಇದೆ ಅಲ್ವಾ. 2 3 8 7 5 ಇಂಟು ಇಲ್ಲಿ ಕೆಳಗಡೆ 131 ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 1 ಇಂಟು 5 ಮಾಡಿರಿ, 5 ಆಯಿತು. ನೆಕ್ಸ್ಟ್ ಆಮೇಲೆ ಈ 1ಅನ್ನು ಕನ್ಸಿಡರ್ ಮಾಡಬಾರ್ದು. ಈ ಏನು 13 ಇದೆಯಲ್ಲ, ಈ 13ಇಂದ ಮಾತ್ರ ಉಳಿದ ಸಂಖ್ಯೆಯನ್ನು ಗುಣಿಸಬೇಕು. ಹೇಗೆ ಅಂದರೆ, ಇಲ್ಲಿ 13 2 26, 13 2 26 ಆಯಿತಾ. ನೆಕ್ಸ್ಟ್ 13 3 39, ಅದರ ಹಿಂದಿನ ಸಂಖ್ಯೆ, ಅದರ ಹಿಂದಿನ ಅಂಕಿ 2 ಇದೆಯಲ್ಲ, 39 2 ಮಾಡಬೇಕು, 41 ಆಯಿತು. 4 ಕ್ಯಾರಿ ಬಂತು, ಇಲ್ಲಿ 1 ಬಂತು. ಅದೇ ರೀತಿಯಾಗಿ ಇಲ್ಲಿ 13 8 104, 104 ಅದರ ಹಿಂದಿನ ನಂಬರ್ 3, 104 3 ಸೇರಿಸಿದ್ರೆ 107, 10 ಕ್ಯಾರಿ ಬಂತು, 7 ಇಲ್ಲಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 13 7 91 ಮಾಡಬೇಕು. ನೆಕ್ಸ್ಟ್ ಅದರ ಹಿಂದಿನ ನಂಬರ್ 8, 91 ಪ್ಲಸ್ 8 ಮಾಡಿದರೆ 99 ಆಯಿತು. ಈ ಥರ ಬರ್ಕೋಬೇಕು. ಇಲ್ಲಿ ಕ್ಯಾರಿ 9, ಇಲ್ಲಿ 9 ಬರೀಬೇಕು. ಅದೇ ರೀತಿಯಾಗಿ 13 ಇಲ್ಲಿ 65, ಅದರ ಹಿಂದಿನ ನಂಬರ್ 7, 65 7 72 ಆಯಿತು. ಈ ಥರ ಮಾಡಿದಾಗ ಫೈನಲಿ ಈ ಕ್ಯಾರಿಗಳನ್ನೆಲ್ಲ ಏನಿದೆಯಲ್ಲ ಕೂಡಿಸ್ಕೊಂಡಾಗ ನಮ್ಗೆ ಆನ್ಸರ್ ಸಿಗುತ್ತೆ. 5ಕ್ಕೆ 5 ಹಾಗೆ ಇಡ್ರಿ, 2ಕ್ಕೆ 2 ಹಾಗೆ ಇಡ್ರಿ, 9 7 16, ಇಲ್ಲಿ 1 ಕ್ಯಾರಿ ಬಂತು, 9 7 16 1 17, ಇಲ್ಲಿ 7 ಬಂತು, ಇಲ್ಲಿ 1 ಕ್ಯಾರಿ ಬಂತು, 10 2 12, ಇಲ್ಲಿ 1 ಕ್ಯಾರಿ ಬಂತು, 6 4 10 1 11, ಇಲ್ಲಿ 1 ಬಂತು, ಇಲ್ಲಿ 1 ಕ್ಯಾರಿ ಬಂತು, 2 1 3. ಫೈನಲಿ ನಮಗೆ ಆನ್ಸರ್ ಏನು ಸಿಗುತ್ತೆ, 31 27 625 ಅಥವಾ 31,27,625. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಲರ್ನಿಂಗ್ ಮತ್ತು ತಿಳಿಯುವಾಗ ಮತ್ತು ತಿಳಿಸುವಾಗ ಇದು ದೊಡ್ಡದಾಗುತ್ತೆ ಫಸ್ಟ್. ಆಮೇಲೆ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದು ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದಾಗ ವಿದಿನ್ ಸೆಕೆಂಡ್ಸ್ನಲ್ಲಿ ನಾವು ಆನ್ಸರನ್ನು ಬರಿಬೋದು. ಇಲ್ಲಿ ಸ್ಟೆಪ್ಸ್ ಆಲ್ಸೋ ಇದೆ ನೋಡಿರಿ. ಫಸ್ಟ್ ಸ್ಟೆಪ್ ಏನಂತಂದ್ರೆ 1 ಇಂಟು 5 ಮಾಡಿದ್ವಿ, 5 ಮಾಡಿದೆ. ಸ್ಟೆಪ್ 2 ಏನಿದೆ, ದೆನ್ ಡೋಂಟ್ ಕನ್ಸಿಡರ್ 1ಅನ್ನು ಕನ್ಸಿಡರ್ ಮಾಡಬಾರ್ದು. ಉಳಿದದ್ದು ಏನು 13 ಇದೆಯಲ್ಲ, ಆ 13 ನಂಬರಿಂದ ಉಳಿದ ನಂಬರನ್ನು ಮಲ್ಟಿಪ್ಲೈ ಮಾಡ್ತಾ ಬರಬೇಕು. 13 ಫ್ರಮ್ ಲೆಫ್ಟ್ ಸೈಡ್ ಇದು, ಓಕೆ. 13 26 ಮಾಡಿದ್ವಿ. ಆಮೇಲೆ 13 3 39, ಅದರ ಹಿಂದಿನ ನಂಬರ್ 2 ಇದೆ, ಪ್ಲಸ್ 41 ಮಾಡಿದ್ವಿ. ಆಮೇಲೆ 13 8 104, ಅದರ ಹಿಂದಿನ ನಂಬರ್ 3 ಇದೆ, 107 ಆಯಿತು. ಆಮೇಲೆ 13 91, ಅದರ ಹಿಂದಿನ ನಂಬರ್ 8, 91 8 99 ಆಯಿತು. ಆಮೇಲೆ 13 ಇಂಟು 5 65 ಆಯಿತು, ಅದರ ಹಿಂದಿನ ನಂಬರ್ 7, 65 ಪ್ಲಸ್ 7 72 ಆಯಿತು. ಇಲ್ಲಿ ಕ್ಯಾರಿ 7, ಇಲ್ಲಿ 2 ಉಳಿದೈತಿ. ಆಮೇಲೆ ಆ ಕ್ಯಾರಿಗಳನ್ನೆಲ್ಲ ಕೂಡಿಸಿ ಮಾಡಿದಾಗ ನಮ್ಗೆ ಆನ್ಸರ್ ಏನು ಸಿಗುತ್ತೆ, ಇದು ಸಿಗುತ್ತೆ. ಓಕೆ, ಇದು ಮೆಥಡ್ 1 ಆಯಿತು. ಇನ್ನು ಮೆಥಡ್ 2, ಈ ಮೆಥಡ್ 2ನಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಸಂಖ್ಯೆ ಇಂಟು ಮತ್ತು 3 ಡಿಜಿಟ್ ನಂಬರ್, ಅದೇನು 1ರಿಂದನೇ ಎಂಡ್ ಆಗಬೇಕಂತ ಏನಿಲ್ಲ. ಆ ಥರ ನಂಬರ್ಸ್ಗಳಿಗೆ ಈ ಮೆಥಡ್ 2 ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಈ ಮೆಥಡ್ನಲ್ಲಿ ಏನಾಗುತ್ತೆ, ಲಾಸ್ಟ್ 3 ಡಿಜಿಟ್ ನಂಬರ್ನಲ್ಲಿ ಲಾಸ್ಟ್ 1 ಮಾತ್ರ ಬರಬೇಕು, 1 ಮಾತ್ರ ಬರಬೇಕು. ಮತ್ತು ಅದರ ಹಿಂದಿನ 2 ನಂಬರ್ಗಳ ಏನೋ ಒಂದು ಸಂಖ್ಯೆ ಇದೆಯಲ್ಲ, ಅದರ ಒಂದು ಸಂಖ್ಯೆ ಅಂದರೆ ಈ 13ರ ಟೇಬಲ್ ನಮಗೆ ಗೊತ್ತಿರಬೇಕು. ಅಂದಾಗ ನಾವು ಈ ಮೆಥಡ್ ನಮಗೆ ಈಸಿಯಾಗಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ನಾವು ಅಪ್ ಟು 30ವರೆಗೆ ನಮ್ಗೆ ಟೇಬಲ್ ಗೊತ್ತಿದ್ದರೆ ಈ ಒಂದು ಮೆಥಡ್ ಮೂಲಕ ನಾವು ಯಾವುದೇ ಒಂದು ಸಂಖ್ಯೆಯನ್ನು 3 ಡಿಜಿಟ್ ಸಂಖ್ಯೆಯನ್ನು ಕೊಟ್ಟಾಗ ಮತ್ತು ಅದು ಲಾಸ್ಟ್ 1ನಲ್ಲಿ ಎಂಡ್ ಆಗಿರಬೇಕು ಮತ್ತು ಅದರ ಹಿಂದಿನ 2 ಅಂಕಿಯ ನಂಬರ್ನ ಟೇಬಲ್ ನಮಗೆ ಗೊತ್ತಿದ್ದರೆ ನಾವು ಈಸಿಯಾಗಿ ನಾವು ಈ ಒಂದು ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ಮೆಥಡ್ 2 ನೋಡಿರಿ. 2 3 8 7 5 ಇಂಟು 31. ಇಲ್ಲಿ ಫಸ್ಟ್ ಫ್ರಮ್ ರೈಟ್ ಸೈಡ್ ಮಾಡ್ತಾ ಬರಬೇಕು. ಇಲ್ಲಿ 5 ಇಂಟು 1 ಮಾಡಬೇಕು. ಇಲ್ಲಿ ಲಾಸ್ಟ್ ಡಿಜಿಟ್ ಮತ್ತು ಇದರಲ್ಲಿನ ಲಾಸ್ಟ್ ಡಿಜಿಟ್ 5 ಇಂಟು 1 ಮಾಡಬೇಕು. ನೆಕ್ಸ್ಟ್ ಏನಾಗುತ್ತಂದ್ರೆ, ಇಲ್ಲಿ 7 ಇಂಟು 1 ಪ್ಲಸ್ ಅದರ ಹಿಂದಿನ ನಂಬರ್ 5 ಇಂಟು 13 ಮಾಡಬೇಕು. ಇಲ್ಲಿ ಏನು ಮಾಡಿದ್ವಿ, 7 ಇಂಟು 1 ಪ್ಲಸ್ ಇದರ ಹಿಂದಿನ ನಂಬರ್ 5 ಇಂಟು 13 ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನು, 8 ಇಂಟು 1 ಮಾಡಬೇಕು, ಪ್ಲಸ್ ಅದರ ಹಿಂದಿನ ನಂಬರ್ 7 ಇಂಟು 13 ಮಾಡಬೇಕು. ಆಯಿತಾ. ಇಲ್ಲಿ ಇನ್ನೊಂದು ಸರಿ ನೋಡಿರಿ. ಇಲ್ಲಿ 2 ಸಂಖ್ಯೆಯಲ್ಲಿನ ಲಾಸ್ಟ್ ಡಿಜಿಟ್ 5 ಇಂಟು 1 ಮಾಡಿದ್ವಿ. ನೆಕ್ಸ್ಟ್ 5 ಆದ ನಂತರ ನೆಕ್ಸ್ಟ್ ನಂಬರ್ ಏನು, 7. ಆಮೇಲೆ 7 ಇಂಟು 1 ಮಾಡಬೇಕು, 7 ಇಂಟು 1 ಮಾಡಿದ್ವಿ. ಪ್ಲಸ್ ಈ 7 ಹಿಂದಿನ ನಂಬರ್ ಏನು, 5 ಇಂಟು 13 ಮಾಡಿದ್ವಿ. ಇದಾದ ನೆಕ್ಸ್ಟ್ ಏನಾಗುತ್ತೆ,
7ದ ನೆಕ್ಸ್ಟ್ ನಂಬರ್ 8 8 ಇಂಟು 1 ಮಾಡಬೇಕು. 8 ಇಂಟು 1 ಮಾಡಿದ್ರೆ ಪ್ಲಸ್ 8ದ ಹಿಂದಿನ ನಂಬರ್ ಏನು 7. ಆಮೇಲೆ ಪ್ಲಸ್ 7 ಇಂಟು 13 ಮಾಡಬೇಕು. ಈ 13ಅನ್ನು ಎಲ್ಲ ಸಂಖ್ಯೆಗಳಿಗೆ ಇಂಟು ಮಾಡ್ತಾನೆ ಹೋಗ್ಬೇಕಿಲ್ಲಿ. ಮತ್ತು ನೆಕ್ಸ್ಟ್ ಈ 8 ಆಯಿತಾ. 3 ಇಂಟು 1 ಮಾಡಬೇಕು. 3 ಇಂಟು 1 ಮಾಡಿದ್ರೆ ಪ್ಲಸ್ 3ದ ಹಿಂದಿನ ನಂಬರ್ ಏನು 8. 8 ಇಂಟು 13 ಮಾಡಬೇಕು ಆಯಿತಾ. ನೆಕ್ಸ್ಟ್ 2 ಇಂಟು 1 2 ಇಂಟು 1 ಮಾಡಿದ್ವಿ. ಆಮೇಲೆ ಪ್ಲಸ್ ಅದರ ಹಿಂದಿನ ನಂಬರ್ ಏನು 3. 3 ಇಂಟು 13 ಆಯಿತಾ. ನೆಕ್ಸ್ಟ್ ಲಾಸ್ಟ್ 2 ಉಳಿತು. ಇದನ್ನು ಕೂಡ 13ರಿಂದನೇ ಗುಣಿಸ್ಬೇಕು. 2 ಇಂಟು 13 ಮಾಡಬೇಕು. ಇದು 1 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ 5 ಇಂಟು 1 ಮಾಡಿರಿ 5 ಬಂತು. 7 ಇಂಟು 1 7 ಪ್ಲಸ್ 5 ಇಂಟು 13 65 ಆಯಿತು. ಆಮೇಲೆ ಇಲ್ಲಿ 8 ಇಂಟು 1 8 ಆಯಿತು. 13 ಇಂಟು 7 91 ಆಯಿತು. ನೆಕ್ಸ್ಟ್ 3 ಇಂಟು 1 3 ಆಯಿತು. 8 ಇಂಟು 13 104 ಆಯಿತು. ಆಮೇಲೆ 2 ಇಂಟು 1 2 ಪ್ಲಸ್ 3 ಇಂಟು 13 39 ಆಯಿತು. ಆಮೇಲೆ ಇಲ್ಲಿ 13 26. ಓಕೆ, ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇಲ್ಲಿ ಥರ್ಡ್ ಸ್ಟೆಪ್ ನೋಡಿರಿ. 5ಕ್ಕೆ 5 ಹಾಗೆ ಇಡ್ರಿ. 65 ಪ್ಲಸ್ 7 ಏನಾಗುತ್ತೆ 72 ಆಗುತ್ತೆ. ಆಮೇಲೆ 91 8 99 ಆಗುತ್ತೆ. 104 3 107 ಆಗುತ್ತೆ. ಆಮೇಲೆ 39 2 41 ಆಗುತ್ತೆ. ಆಮೇಲೆ 26ಕ್ಕೆ 26. ನೆಕ್ಸ್ಟ್ ಇಲ್ಲಿ 5ಕ್ಕೆ 5 ಹಾಗೆ ಇಡ್ರಿ. ಇಲ್ಲಿ 2ಕ್ಕೆ 2 ಹಾಗೆ ಇಡ್ರಿ. ಇಲ್ಲಿ 7 ಕ್ಯಾರಿ ಬರುತ್ತೆ. 99 7 106 ಆಗುತ್ತೆ. ಸೊ ಇಲ್ಲಿ 6 ಬಂತು, ಕ್ಯಾರಿ 10 ಬಂತು. ಆಮೇಲೆ 107 10 117 ಆಗುತ್ತೆ. ಇಲ್ಲಿ 7 ಬರುತ್ತೆ. ಇಲ್ಲಿ 11 ಕ್ಯಾರಿ ಬರುತ್ತೆ. 41 11 52 ಆಗುತ್ತೆ. ಇಲ್ಲಿ 2 ಬರುತ್ತೆ. 5 ಕ್ಯಾರಿ ಬರುತ್ತೆ. 26 ಪ್ಲಸ್ 5 ಏನಾಗುತ್ತೆ 31 ಆಗುತ್ತೆ. ಫೈನಲಿ ಆನ್ಸರ್ ನಮಗೇನು ಸಿಕ್ತು 31 27 625. ಸೊ ಇಲ್ಲೂ ಕೂಡ ನೋಡ್ಬೋದು ಆನ್ಸರ್ ಎರಡು ಸೇಮ್ ಇದೆ. ಸೊ ಈ ಮೆಥಡನ್ನಾದರೂ ನಾವು ಫಾಲೋ ಮಾಡ್ಬೋದು, ಈ ಮೆಥಡನ್ನಾದರೂ ಫಾಲೋ ಮಾಡ್ಬೋದು. ಯಾವ್ದು ನಮ್ಗೆ ಈಸಿ ಅನಿಸುತ್ತೆ ಅದನ್ನು ನಾವು ಅಪ್ಲೈ ಮಾಡ್ಬೋದು. ಬಟ್ ಇದು ಕಲಿಯುವಾಗ ಟಫ್ ಆಗುತ್ತೆ ಅಷ್ಟೇ. ಬಟ್ ಒಂದು ಸರಿ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಟ್ರಿಕ್ ನಮಗೆ ಗೊತ್ತಾಯ್ತಂದರೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಈಸಿಯಾಗಿ ನಾವು ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.